ಎಲ್ಲರಿಗೂ ನಮಸ್ಕಾರ. ಇವತ್ತು ಜೀರ್ಣಶಕ್ತಿನ ಹೆಚ್ಚು ಮಾಡುವಂತಹ, ದೇಹನ ತಂಪು ಮಾಡುವ, ಗ್ಯಾಸ್ಟ್ರಿಕ್, ಅಸಿಡಿಟಿ, ಕಾನ್ಸ್ಟಿಪೇಷನ್ ಕಡಿಮೆ ಮಾಡುವಂತಹ ಮಸಾಲಾ ಮಜ್ಜಿಗೆ ಪುಡಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಊಟ ಆದಮೇಲೆ ಈ ಮಸಾಲಾ ಮಜ್ಜಿಗೆ ಪುಡಿ ಹಾಕಿ ಮಾಡಿರೋಂತಹ ಮಜ್ಜಿಗೆನ 1 ಗ್ಲಾಸ್ ಕುಡಿದ್ರೆ ಸಾಕು. ನಿಮ್ಮ ಜೀರ್ಣಶಕ್ತಿ ಹೆಚ್ಚಾಗುತ್ತೆ, ಹೊಟ್ಟೆ ಉಬ್ಬರೆಲ್ಲ ಕಡಿಮೆ ಆಗುತ್ತೆ, ತಿಂದ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ. ಬನ್ನಿ ಈ ಮಸಾಲಾ ಮಜ್ಜಿಗೆ ಪುಡಿನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲು 2 ಇಂಚಷ್ಟು ಒಣ ಶುಂಠಿನ ತಗೊಳ್ಳಿ, ತರ್ತರಿಯಾಗಿ ಚಿಚ್ಕೋಬೇಕು. ನೋಡಿ, ಈ ರೀತಿ ಪೌಡರ್ ಆದ್ರೂ ಸಾಕಾಗುತ್ತೆ. ನಂತರ ಸ್ಟವ್ ಮೇಲೆ ಕಬ್ಬಿಣದ ಬಾಣಲಿ ಇಟ್ಕೊಳ್ಳಿ. ನಾನ್ ಸ್ಟಿಕ್, ಅಲ್ಯೂಮಿನಿಯಂ ಪಾತ್ರೆಗಳನ್ನ ದಯವಿಟ್ಟು ಬಳಸಬೇಡಿ. ಬಾಣಲಿ ಬಿಸಿ ಆದ್ಮೇಲೆ 3ರಿಂದ 4 ರೆಂಬೆಯಷ್ಟು ಫ್ರೆಶ್ ಆಗಿರುವಂತಹ ಕರಿಬೇವನ್ನ ಹಾಕೋಬೇಕು. ಡ್ರೈ ರೋಸ್ಟ್ ಮಾಡ್ಕೊಳ್ಳಿ, ಎಣ್ಣೆ ಹಾಕೋಬಾರ್ದು. ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡು 4ರಿಂದ 5 ನಿಮಿಷದವರೆಗೂ ಫ್ರೈ ಮಾಡಿದ್ರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಕರಿಬೇವು ಚೆನ್ನಾಗಿ ಫ್ರೈ ಆದ್ಮೇಲೆ ಬೇರೆ ಬೌಲ್ಗೆ ತಗೊಳ್ಳಿ. ನಂತರ ಅದೇ ಬಾಣಲಿಗೆ 1/4 ಕಪ್ಪಷ್ಟು 1/4 ಧನಿಯಾ ಬೀಜನ ಹಾಕೋಬೇಕು. ಜೊತೆಗೆ 1/4 ಕಪ್ಪಷ್ಟು ಜೀರಿಗೆನ ಹಾಕೋಬೇಕು. ಎರಡನ್ನೂ ಚೆನ್ನಾಗಿ ಡ್ರೈ ರೋಸ್ಟೇ ಮಾಡಬೇಕು. ಎಲ್ಲಾನು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೇ ಫ್ರೈ ಮಾಡಬೇಕು. ನೆನ್ಪಿಟ್ಕೊಳ್ಳಿ, 3ರಿಂದ 4 ನಿಮಿಷಕ್ಕೆ ಧನಿಯಾ ಜೀರಿಗೆಯಿಂದ ಒಳ್ಳೆ ಸ್ಮೆಲ್ ಬರುತ್ತೆ, ಕಲರ್ ಕೂಡ ಚೇಂಜ್ ಆಗುತ್ತೆ. ಆಗ ಎಲ್ಲಾನು ಬೇರೆ ಬೌಲ್ಗೆ ತಗೊಳ್ಳಿ. ನಂತರ ಅದೇ ಬಾಣಲಿಗೆ 1/2 ಟೇಬಲ್ ಸ್ಪೂನ್ ಅಷ್ಟು ಕಾಳು ಮೆಣಸನ್ನ ಹಾಕೊಳ್ಳಿ. ಜೊತೆಗೆ 1/2 ಟೇಬಲ್ ಸ್ಪೂನ್ ಅಷ್ಟು ಓಂ ಕಾಳು ಅಜ್ವೈನ ಹಾಕೋಬೇಕು. ಅದ್ರ ಜೊತೆಗೆ ಜಜ್ಕೊಂಡಿರುವಂತಹ ಒಣ ಶುಂಠಿನೂ ಹಾಕೊಳ್ಳಿ. 1-2 ನಿಮಿಷ ಲೋ ಫ್ಲೇಮ್ ಅಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ನಂತರ ಸ್ಟವ್ ಆಫ್ ಮಾಡಿ. ಕಬ್ಬಿಣದ ಬಾಣಲಿ ಆಗಿರೋದ್ರಿಂದ 5ರಿಂದ 6 ನಿಮಿಷದವರೆಗೂ ಚೆನ್ನಾಗಿ ಕಲಿಸ್ತಾ ಇರಿ. ಆ ಬಿಸಿಗೆನೆ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಕಲರ್ ಎಲ್ಲ ಚೇಂಜ್ ಆಗಿದೆ. ಆಗ ಎಲ್ಲಾನು ಬೇರೆ ಬೌಲ್ಗೆ ತಗೊಳ್ಳಿ. ಎಲ್ಲಾನು ಚಿಕ್ಕ ಬೌಲ್ಗೆ ತಗೊಂಡಿದ್ದೀನಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಸೈಂಧವ ಲವಣ ಅಥವಾ ಅನ್ರಿಫೈನ್ಡ್ ಸಮುದ್ರದ ಉಪ್ಪನ್ನ ಹಾಕೋಬೇಕು. ಟೇಬಲ್ ಸಾಲ್ಟ್ ನ ಬಳಸಬೇಡಿ. ಅದ್ರ ಜೊತೆಗೆ 1/2 ಟೀ ಸ್ಪೂನ್ ಅಷ್ಟು, ಟೇಬಲ್ ಸ್ಪೂನ್ ಅಲ್ಲ, ಟೀ ಸ್ಪೂನ್ ಅಷ್ಟು ಇಂಗು ಪುಡಿ ಹಾಕೊಳ್ಳಿ. ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗಲು ಬಿಡಿ. ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ಮೆತ್ತಗೆ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಇಷ್ಟು ನೈಸಾಗಿ ಪೌಡರ್ ಆಗಬೇಕು. ನಂತರ ಆ ಪೌಡರ್ನ ಒಂದ್ರಿ ಮಾಡ್ಕೋಬೇಕು. ಸಣ್ಣ ಒಂದ್ರಿ ಬಳಸಿ ಒಂದ್ರಿ ಮಾಡ್ಕೊಳ್ಳಿ. ನೋಡಿ, ಎಷ್ಟು ನೈಸ್ ಪೌಡರ್ ಬಂತು. ಉಳಿದ ತರ್ತರಿ ಪೌಡರ್ ಇರುತ್ತಲ್ವಾ, ಅದನ್ನ ಮತ್ತೆ ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಹೀಗೆ 2ರಿಂದ 3 ಸಲ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಒಂದ್ರಿ ಮಾಡ್ಕೊಳ್ಳಿ. ನಿಮ್ಗೆ ಮೆತ್ತಗಿರೋ ಪೌಡರ್ ಸಿಗುತ್ತೆ. ಇದನ್ನ ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಪೌಡರ್ ತರ್ತರಿ ಆಗಿದ್ರೆ ನಾವು ಮಜ್ಜಿಗೆಗೆ ಹಾಕಿದ್ಮೇಲೆ ಅದು ಕೆಳಗಡೆ ಹೋಗಿರುತ್ತೆ ಹೊತ್ತು ಮಜ್ಜಿಗೆ ಜೊತೆಗೆ ಮಿಕ್ಸ್ ಆಗಲ್ಲ. ಅದಕ್ಕೋಸ್ಕರ ಒಂದ್ರಿ ಮಾಡ್ಕೋಬೇಕು. ಕೊನೆಗೆ ಉಳಿದ ತರ್ತರಿ ಪುಡಿನ ಯಾವುದಾದ್ರೂ ಸಾಂಬಾರ್ಗೆ ಹಾಕೋಬಹುದು ಅಥವಾ ಪಲ್ಯಕ್ಕಾದ್ರೂ ಹಾಕೋಬಹುದು, ನಿಮ್ಮ ಇಷ್ಟ. ಈ ಮೆತ್ತನೆಯ ಪೌಡರ್ನ ಒಂದು ಏರ್ ಟೈಟ್ ಬಾಕ್ಸ್ ನಲ್ಲಿ ತೆಗೆದಿಟ್ಕೊಳ್ಳಿ. ಗ್ಲಾಸ್ ಅಥವಾ ಸ್ಟೀಲ್ ಬಾಕ್ಸ್ ಅಲ್ಲಿ ಮಾತ್ರನೇ ಸ್ಟೋರ್ ಮಾಡಿಡ್ಬೇಕು. ಈ ಪೌಡರ್ ಹೊರಗಡೆ ಇದ್ರೂ 2 ತಿಂಗಳವರೆಗೂ ಕೆಡಲ್ಲ. ಫ್ರಿಡ್ಜ್ ನಲ್ಲಿ ಇಡೋ ಅವಶ್ಯಕತೆ ಏನಿಲ್ಲ. ಅಷ್ಟೇ ಫ್ರೆಂಡ್ಸ್, ಮಸಾಲಾ ಮಜ್ಜಿಗೆ ಪುಡಿ ರೆಡಿ ಆಯ್ತು. ಈಗ ಸರಿಯಾದ ಪದ್ಧತಿಯಲ್ಲಿ ಮಜ್ಜಿಗೆ ಮಾಡೋಣ. ಮಜ್ಜಿಗೆ ಮಾಡಲು ಒಂದು ಮಣ್ಣಿನ ಮಡಿಕೆ ತಗೊಂಡಿದ್ದೀನಿ. ನೀವು ಸ್ಟೀಲ್ ಪಾತ್ರೆ ಆದ್ರೂ ತಗೋಬಹುದು, ಆದ್ರೆ ಅಲ್ಯೂಮಿನಿಯಂ, ಪ್ಲಾಸ್ಟಿಕ್, ನಾನ್ ಸ್ಟಿಕ್ ಪಾತ್ರೆಗಳನ್ನ ದಯವಿಟ್ಟು ಬಳಸಬೇಡಿ. 1 ಕಪ್ ಅಷ್ಟು ಅಂದ್ರೆ 1/4 ಲೀಟ್ರು 250 ml ಅಷ್ಟು ಗಟ್ಟಿ ಮೊಸರನ್ನ ಹಾಕೊಂಡಿದ್ದೀನಿ. ನಂತರ ನಾವು ಮಾಡಿರುವಂತಹ ಮಜ್ಜಿಗೆ ಪುಡಿ 1 ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ. ಇದೇ ಅಳತೆ ತಗೋಬೇಕು. ನಂತರ ಮಜ್ಜಿಗೆ ಕೋಲಿಂದ ಈ ಮೊಸರನ್ನ ಚೆನ್ನಾಗಿ ಕಡೀರಿ. ಮುಂಚೆನೆ ನೀರು ಹಾಕೋಬಾರ್ದು, ಚೆನ್ನಾಗಿ ಕಡಿಬೇಕು ಫಸ್ಟ್, ನಂತರನೇ ನೀರು ಹಾಕೋಬೇಕು. ಸರಿಯಾದ ಮಜ್ಜಿಗೆ ಆಗ್ಬೇಕು ಅಂದ್ರೆ ನೀರೆಷ್ಟು ಹಾಕ್ಬೇಕು ಗೊತ್ತಾ? 1:3. 1 ಕಪ್ ಮೊಸರುಗೆ 3 ಕಪ್ ನೀರ್ ಹಾಕ್ಬೇಕು. ಆಗ ನಮ್ಮ ದೇಹನ ತಂಪು ಮಾಡುವಂತ ಮಜ್ಜಿಗೆ ಆಗುತ್ತೆ. ನಾನು ಮುಂಚೆ 2 ಕಪ್ ನೀರ್ ಹಾಕಿದೀನಿ. ಮಡಿಕೆ ತುಂಬೋಗಿದೆ, ಅದಕ್ಕೋಸ್ಕರ ಅದನ್ನ ಬೇರೆ ಪಾತ್ರೆಗೆ ತಗೊಂಡಿದ್ದೀನಿ ಮಜ್ಜಿಗೆನ. ನೋಡಿ, ಇನ್ನೊಂದು ಕಪ್ ನೀರ್ ಕೂಡ ಹಾಕಿದೀನಿ. 1 ಕಪ್ ಮೊಸರಿಗೆ 3 ಕಪ್ ನೀರ್ ಹಾಕಿದೀನಿ. ನೀವು ಮೀಡಿಯಂ ಉಪ್ಪು ತಿನ್ನೋದಾದ್ರೆ ಉಪ್ಪು ಸರಿಯಾಗಿರುತ್ತೆ. ನೀವು ಸ್ವಲ್ಪ ಉಪ್ಪು ಜಾಸ್ತಿ ತಿನ್ನೋರಾದ್ರೆ ಸ್ವಲ್ಪ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ. ದೇಹನ ತಂಪು ಮಾಡುವ, ಜೀರ್ಣಶಕ್ತಿನ ಹೆಚ್ಚಿಸುವ, ಗ್ಯಾಸ್ಟ್ರಿಕ್, ಅಸಿಡಿಟಿ, ಗ್ಯಾಸ್ ಪ್ರಾಬ್ಲಮ್ ಎಲ್ಲಾನು ದೂರ ಮಾಡುವಂತಹ ಸೂಪರ್ ಮಸಾಲಾ ಮಜ್ಜಿಗೆ ಪುಡಿ ಮತ್ತು ಮಜ್ಜಿಗೆ ರೆಡಿ ಆಗುತ್ತೆ. ಮಧ್ಯಾಹ್ನ ಊಟ ಆದ್ಮೇಲೆ 1 ಗ್ಲಾಸ್ ಅಂದ್ರೆ 250 ml ಅಷ್ಟು ಈ ಮಜ್ಜಿಗೆ ಕುಡಿದ್ರೆ ನಾವು ತಿಂದ ಆಹಾರ ಚೆನ್ನಾಗಿ ಜೀರ್ಣ ಆಗುತ್ತೆ, ನಮ್ಮ ಆರೋಗ್ಯಕ್ಕೂ ಒಳ್ಳೇದು. ರಾತ್ರಿ ಹೊತ್ತು ತುಂಬಾ ಜನ ಮೊಸರು ತಿಂತಾ ಇರ್ತಾರೆ. ರಾತ್ರಿ ಹೊತ್ತು ಮೊಸರು ತಿನ್ಬೇಡಿ. ಅದ್ರ ಬದಲು 1 ಗ್ಲಾಸ್ ಈ ಮಜ್ಜಿಗೆನ ಕುಡೀರಿ. 1 ಸಲ ಮಾಡಿ ಕುಡೀರಿ. ಮಕ್ಕಳಿಗೂ ಕುಡಿಸಿ. ಮಕ್ಕಳಿಗೆ ಚೆನ್ನಾಗಿ ಊಟ ಜೀರ್ಣ ಆಗುತ್ತೆ, ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ. ಈ ರೀತಿ ಆರೋಗ್ಯಕರವಾದ ರೆಸಿಪೀಸ್ ಬೇಕು ಅಂದ್ರೆ ಕನ್ನಡ ಸಂಜೀವಿನಿ ವಿಡಿಯೋಸ್ನ ನೋಡ್ತಾ ಇರಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.